ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಗ್ರಾಮೀಣ ಪ್ರದೇಶದಲ್ಲಿನ ರೈತರ ಎಲ್ಲ ಸಮಾಜದ ಜನರಿಗೆ ಮದುವೆ ಮುಂಜಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದಾಗಿ ಒತ್ತು ನೀಡಿ ಚಿಕ್ಕೋಡಿ ತಾಲೂಕಿನ ವಡಗೋಲ್ ಗ್ರಾಮದಲ್ಲಿನ ಬೀರದೇವರ ಸಮುದಾಯ ಭವನಕ್ಕೆ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಹಾಗೂ ಶಾಸಕ ಗಣೇಶ್ ಹುಕ್ಕೇರಿ ಅವರ ವಿಶೇಷ ಪ್ರಯತ್ನದಿಂದ 1 ಕೋಟಿ ರೂಪಾಯಿ ಮಂಜೂರಾಗಿದ್ದು, ಮೊದಲ ಕಂತು 50 ಲಕ್ಷ ರೂಪಾಯಿಗಳ ಕಾಮಗಾರಿಗೆ ಗಣೇಶ್ ಹುಕ್ಕೇರಿ ಅವರ ಹಸ್ತದಿಂದ ಗುದ್ದಲಿ ಪೂಜೆ ನೆರವೇರಿದೆ. ಪ್ರಾರಂಭದಲ್ಲಿ ಮಲ್ಲಪ್ಪ ವಾಳಕೆ, ಅರುಣ್ ದೇಸಾಯಿ, ಬಸವರಾಜ್ ಗುಂಡಕಲ್ಲೆ ಅವರ ಹಸ್ತದಿಂದ ಶ್ರೀಫಲ ಅರ್ಪಿಸಿ ಕಾಮಗಾರಿಗೆ ಚಾಲನೆ ಕೊಡಲಾಗಿದೆ. ಈ ಸಂದರ್ಭದಲ್ಲಿ ಅರುಣ ದೇಸಾಯಿ ಮಾತನಾಡಿ, ಈಗಾಗಲೇ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿ ಅವರ ಪ್ರಯತ್ನದಿಂದಾಗಿ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ, ಕುಡಿಯುವ ನೀರಿನ ಪೂರೈಕೆ, ರಸ್ತೆ ಡಾಂಬರೀಕರಣ, ತೋಟಪಟ್ಟಿ ರಸ್ತೆ ಸುಧಾರಣೆ ಸೇರಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳು ಪೂರ್ಣಗೊಂಡಿದ್ದು, ಚಿಕ್ಕೋಡಿ ಸದಲಗ ಮತಕ್ಷೇತ್ರದಲ್ಲಿನ ಜನರ ಸಮಸ್ಯೆಗಳಿಗೆ ಹುಕ್ಕೇರಿ ಕುಟುಂಬದವರು ಸ್ಪಂದಿಸ್ತಾ ಇದ್ದು ನಮ್ಮೆಲ್ಲರ ಭಾಗ್ಯ ಎಂದಿದ್ದಾರೆ. ಸದಲ್ಗ ಪುರಸಭೆ ವ್ಯಾಪ್ತಿಯಲ್ಲಿ ಮುತ್ತಲಗುಡಿ ವಡಗೋಲ್ ಮಜರೆ ವಡಗೋಲ್ದಾಗ ಮುತ್ತಲಗುಡಿ ಬೀರಪ್ಪ ದೇವಸ್ಥಾನದಾಗ 50 ಲಕ್ಷ ರೂಪಾಯಿ ಸಮುದಾಯ ಭವನ ಮಾನ್ಯ ನಮ್ಮ ನೆಚ್ಚಿನ ಹಿರಿಯ ನಾಯಕರಾದ ಪ್ರಕಾಶಣ್ಣ ಹುಕ್ಕೇರಿ ಹಾಗೂ ಗಣೇಶಣ್ಣ ಹುಕ್ಕೇರಿ, ಶಾಸಕರಾದ ಗಣೇಶಣ್ಣ ಹುಕ್ಕೇರಿ ಅವರ ಅನುದಾನ ಕೊಟ್ಟಿದ್ದರು. ಈ ಅನುದಾನಕ್ಕೆ ಇವತ್ತ ಭೂಮಿ ಪೂಜೆ ಮಾಡಿ ಕೆಲಸ ಪ್ರಾರಂಭ ಮಾಡೈತಿ. ಒಂದೆರಡು ಕಾಂಟ್ರಾಕ್ಟರ್ ಅವರು 2 ತಿಂಗಳಿನ ಕೆಲಸ ಪೂರ್ತಿ ಮಾಡ್ತೇವೆ ಅಂತ ಹೇಳಿದರು. ಮತ್ತೆ ಇದಕ್ಕೆ ಕಮ್ಮಿ ಬಿದ್ದದ ಮುಂದಿನ ಅನುದಾನ ನಮ್ಮ ಶಾಸಕರ ಗಣೇಶಣ್ಣ ಹುಕ್ಕೇರಿ ಅವರ ಮುಂದಿನ ಅನುದಾನ ಮತ್ತೆ ಬಿಡುಗಡೆ ಮಾಡಿ ಕೊಟ್ಟ ಒಂದು ಒಳ್ಳೆಯ ಸಮುದಾಯ ಭವನ ನಿರ್ಮಾಣ ಮಾಡ್ತೇವೆ ಅಂತ ಹೇಳಿ ಕೊಟ್ಟಿರು. ಆಳ್ಯಾಗ ನಮ್ಮ ಸಮಾಜದ ಮೀಟಿಂಗ್ ಎಲ್ಲ ಆಕತ್ತ ದಡ್ನೆ ಆಕೈತು. ಆಳ್ಯಾಗ ಅವ್ರಿಗೆ ನಾವು ಹಿಡಿದು ದೊಡ್ಡ ಪ್ರಮಾಣದ ಮಾಡಿಕೊಡೋದು, ಆ ಪ್ರಕಾರ ಅವ್ರು ಒಪ್ಪಿಗೆ ಕೊಟ್ಟ 1 ಕೋಟಿ ರೂಪಾಯಿ ಮಂಜೂರು ಮಾಡ್ತೇವೆ ಆಶ್ವಾಸನೆ ಪಡೆದವರು. ಈಗಾಗಲೇ 50 ಕೊಟ್ಟಿದವರು, ಮುಂದೆ 50 ಕೊಡೋದು ಜವಾಬ್ದಾರಿ ಆಯ್ತು. ಕೊಡ್ರಿ. ವಡಗೋಲ್ ಗ್ರಾಮದಲ್ಲಿ ಬೀರದೇವರ ಪಾದಕ್ಕೆ ಒಂದು ಸುತ್ತ ಇವತ್ತು ನಮ್ಮೆಲ್ಲ ಮುನ್ಸಿಪಾಲಿಟಿ ಅಧ್ಯಕ್ಷರಾಗಲಿ, ಸದಸ್ಯರಾಗಲಿ, ಸಮಾಜದ ಎಲ್ಲ ಮುಖಂಡರು ಇಲ್ಲಿ ಬಂದಿದ್ದಾರೆ. ಇವತ್ತು ನಾವಾಗಲಿ ನಮ್ಮ ಹಿರಿಯರಾದ ಪ್ರಕಾಶಣ್ಣ ಹುಕ್ಕೇರಿ ಅವರು ಕೂಡಿ ಮುಂಚೆ ಇಲ್ಲಿ ಒಂದು ದೇವಸ್ಥಾನ ಮುಂದ್ಗಡೆ ಒಂದು ಸಣ್ಣದ ಪ್ರಮಾಣದಾಗ ಕಾರ್ಯಾಲಯ ಕಟ್ಸ್ಕೊಟ್ಟಿದ್ವು. ಅದರ ಸಾಕಷ್ಟು ಭಕ್ತರ ಒಂದು ಭಕ್ತಿ ಶ್ರದ್ಧೆಯಿಂದ ಇಲ್ಲಿ ಬರುವಾಗ ಸಾಕಷ್ಟು ಮದುವೆಗಳಾಗಲಿ, ಇವರು ಸಮಾಜದ ಕೆಲಸ ಆಗಲಿ ಇಲ್ಲಿ ಮಾಡುವಾಗ ಅವರೊಂದು ಬೇಡಿಕೆ ಇಟ್ರು. ಇಲ್ಲ ನಮ್ಗೆ ಇನ್ನೊಂದು ದೊಡ್ಡ ಪ್ರಮಾಣದಾಗ ಒಂದು ಸಮುದಾಯ ಭವನ ಕೊಡಂತವ್ರಿಗೆ ಏನು ಬೇಡಿಕೆ ಇಟ್ಟಾಗ ನಮ್ಮ ನಾಯಕರಾದ ಪ್ರಕಾಶಣ್ಣ ಹುಕ್ಕೇರಿ ಮತ್ತು ನಾವು ಕೂಡಿ ಸುಮಾರು 1 ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿದೀವಿ. ಮೊದಲೇ ಕಂತದಾಗ ಈಗಾಗಲೇ 50 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗೈತಿ. ಕೆಲಸ ಪ್ರಗತಿ ಹಂತದಾಗ ಬಂದ್ಮೇಲೆ 2ನೇ ಕಂತು ಇನ್ನೊಂದು 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿ 1 ಕೋಟಿ ರೂಪಾಯಿದಾಗ ಒಂದು ಒಳ್ಳೆ ಸಮುದಾಯ ಭವನ ಇವತ್ತ ರೈತರ ಮಕ್ಕಳಾಗಲಿ, ಯುವಕರಾಗಲಿ, ಇಲ್ಲಿ ಮುಂದೆ ಯಾವ ಒಂದು ತರಬೇತಿ ಆಗಲಿ, ಮದುವೆ ಮಾಡಕ ಈ ಸಮುದಾಯ ಭವನ ಕಟ್ಟಿ ಯಶಸ್ವಿ ಮಾಡ್ತಾರೆ. ಸಮುದಾಯ ಭವನ ನಿರ್ಮಾಣ ಕಾಮಗಾರಿಯ ಸಮಾರಂಭದಲ್ಲಿ ಸಂತೋಷ್ ನವಲೆ, ಬಾಳಸಾ ಪಾಟೀಲ್, ಪೆರೇಕೊಂಡ ಪಾಟೀಲ, ಸಂಭಾಜಿ ಪಾಟೀಲ್, ನಿಂಬಾಳ್ಕರ್, ಸರ್ಕಾರ ರಾಮ್, ಮಾಳಪುರಿ ಅಶೋಕ್, ಭಿವಸಿ, ರವಿ ಬತ್ತೆ, ಸುಮೇರು ಪಾಟೀಲ್ ಸೇರಿ ನೇಜಾ, ಸದಲಗ, ಬೈನಾಕವಾಡಿ, ಓಡಗೋಲ್, ಮಲಿಕ್ವಾಡ ಗ್ರಾಮಗಳ ಗಣ್ಯರು ಉಪಸ್ಥಿತರಿದ್ದರು. ಮಹಾವೀರ ಚಿಂಚನೆ, ಟಿವಿ 20 ಕನ್ನಡ, ನಿಪಾಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.